ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ, ಮುಖ್ಯವಾಗಿ ಈ ದಿನ ಸೆಪ್ಟೆಂಬರ್ ಮಾಸದಲ್ಲಿ ಆಗ್ತಾ ಇರುವಂತಹ ಒಂದು ಅಪರೂಪವಾಗಿರುವಂತಹ ಒಂದು ಬ್ಲಡ್ ಮೂನ್ ಅಂತ ಹೇಳ್ಬೋದು. ಬ್ಲಡ್ ಮೂನ್ ಡೇ ಅಂದರೆ ರಕ್ತವರ್ಣದ ಚಂದ್ರನ ಗ್ರಹಣ ಅನ್ನೋದು ಮುಖ್ಯವಾಗಿ ಈ ಸೆಪ್ಟೆಂಬರ್ 7 ಈ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನೋದು ಆಗ್ತಾ ಇದೆ. ಈ ರಕ್ತವರ್ಣ ಚಂದ್ರ ಅನ್ನೋದು ಯಾವ ವಿಷಯಕ್ಕೆ ಸೂಚನೆ ನೀಡ್ತಾ ಇದೆ ಅಥವಾ ಯಾವುದಾದ್ರೂ ಅಡೆತಡೆಗಳು ಬರುವುದಕ್ಕೆ ಕಾರಣನ ಅನ್ನುವುದು ಈ ಗ್ರಹಗತಿಗಳ ಆಧಾರದ ಮೇಲೆ ಈ ಜಗದ್ಯಾದ್ಯಂತ ಪುಸ್ತಕದಿಂದ ನೋಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಚಂದ್ರಗ್ರಹಣ ಅನ್ನೋದು ಸೆಪ್ಟೆಂಬರ್ 7 ರಾತ್ರಿ 9:58 ಆರಂಭವಾಗ್ತಾ ಇರುವಂತಹ ಈ ಚಂದ್ರಗ್ರಹಣ ಮಾರನೆಯ ದಿನ ಅಂದರೆ ಮಧ್ಯರಾತ್ರಿ ಆದ ಮೇಲೆ 8ನೇ ತಾರೀಕು 1:26 ಕಾಲ ಅಂದರೆ ಆಲ್ಮೋಸ್ಟ್ ಒಂದು 3.5 ಗಂಟೆಗಳ ಕಾಲ ಕುಂಭರಾಶಿಯ ಶತಭಿಷ ನಕ್ಷತ್ರದ ಮೂಲಕ ಈ ಪರ್ಟಿಕ್ಯುಲರ್ ಆಗಿ ಚಂದ್ರಗ್ರಹಣ ಅನ್ನೋದು ಸಂಪೂರ್ಣವಾಗಿ ರಾಹುಗ್ರಸ್ತನಾಗಿ ರಾಹುವಿನ ಜೊತೆ ಸೇರಿ ಆ ದಿನ ಈ ಗ್ರಹಣವನ್ನು ಈ ಹುಣ್ಣಿಮೆ ದಿನದಂದು ಪರ್ಟಿಕ್ಯುಲರ್ ಆಗಿ ಈ ಗೋಚಾರವಾಗ್ತಾ ಇದೆ. ಈ ಖಗೋಳಶಾಸ್ತ್ರದಲ್ಲಿ ಖಗೋಳದಲ್ಲಿ ಈ ಗ್ರಹಣ ಪ್ರಭಾವ ಮಾನವನ ಜೀವನದ ಮೇಲೆ ಇರುತ್ತಾ ಅಂದರೆ ಕೆಲವೊಂದು ಪರಿಶೋಧನೆಗಳು ಮತ್ತು ಕೆಲವೊಂದು ವಿಷಯಗಳನ್ನು ಗಮನಿಸುವಂತಹ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಹುಣ್ಣಿಮೆ ಇತ್ಯಾದಿ ಸಂದರ್ಭಗಳಲ್ಲಿ, ಅದರಲ್ಲಿಯೂ ಕೂಡ ಈ ಗ್ರಹಣದ ಸಂದರ್ಭಗಳಲ್ಲಿ ಸಾಗರಗಳಲ್ಲಿ ನಡೀತಾ ಇರುವಂತಹ ಅಲ್ಲಕಲ್ಲೋಲವಾಗಿರ್ಬೋದು, ಆ ಅಲೆಗಳ ಭೀಕರ ದಾಳಿಯಾಗಿರಬಹುದು, ಯಾವ ರೀತಿ ಇರುತ್ತೋ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಈ ಗ್ರಹಣಗಳ ಬಗ್ಗೆ ಯಾವ ರಾಶಿಯವರು ಯಾವ ಪರಿಹಾರಗಳು ಮಾಡ್ಕೋಬೇಕು, ಯಾವ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಯಾವ ಭಾವದಲ್ಲಿ ಈ ಗ್ರಹಣ ಆಗ್ತಾ ಇದೆ, ಯಾವ ಪರ್ಟಿಕ್ಯುಲರ್ ವಿಷಯಗಳಲ್ಲಿ ಹುಷಾರಾಗಿರಬೇಕು ಅಥವಾ ಯಾವ ಪರಿಹಾರಗಳು ಮಾಡುವ ಮುಖಾಂತರ ಈ ಗ್ರಹಣ ದೋಷಗಳನ್ನು ಸ್ವಲ್ಪದ ಮಟ್ಟಿಗೆ ನಾವು ತಡೆಯಬಹುದು ಅನ್ನುವಂತಹ ವಿಶೇಷ ಸಮಾಚಾರದ ಜೊತೆಗೆ ಈ ದಿನ ನಾವು ವೃಷಭ ರಾಶಿ ಜಾತಕರಿಗೆ ಈ ಚಂದ್ರಗ್ರಹಣ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ಮುಖ್ಯವಾದಂತಹ ವಿಷಯಗಳನ್ನು ನೋಡೋಣ. ಈ ರಾಶ್ಯಾಧಿಪತಿ ಶುಕ್ರ ಅಧಿಪತಿಯಾಗಿರುವಂತಹ ಈ ವೃಷಭ ರಾಶಿಯವರಿಗೆ ಈ ಗ್ರಹಣವು ಕೂಡ ಪ್ರತ್ಯೇಕವಾಗಿ ಯೋಗಕಾರಕನಾಗಿರುವಂತಹ ಈ ವೃಷಭ ರಾಶಿಗೆ ಶನಿ ಪರಮಾತ್ಮ ಯೋಗಕಾರಕನಾಗಿರ್ತಾರೆ. ಇವರು ಎಷ್ಟು ಬಲವಾಗಿ ಇರ್ತಾರೋ ವೃಷಭ ರಾಶಿಗೆ ಅಷ್ಟು ಅದ್ಭುತ ರೀತಿಯಲ್ಲಿ ಇವರ ಪ್ರಯತ್ನಗಳಾಗಿರ್ಬೋದು, ವೃತ್ತಿ ಉದ್ಯೋಗಗಳಾಗಿರ್ಬೋದು, ಅವಕಾಶಗಳಾಗಿರ್ಬೋದು, ಸಾಕಷ್ಟು ವಿಷಯಗಳಲ್ಲಿ ಇವರಿಗೆ ಲಾಭಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಈಗ ದಶಮಸ್ಥಾನ, ಕರ್ಮಸ್ಥಾನ, ಉದ್ಯೋಗ ಸ್ಥಾನವಾಗಿರುವಂತಹ ಈ ಸ್ಥಾನದಲ್ಲಿ ಶನಿ ಮತ್ತು ಶನಿ ಪರಮಾತ್ಮರ ವೀಕ್ಷಣೆ ಕೂಡ ಇರುತ್ತೆ. ಯಾಕೆ ಅಂದರೆ ಲಾಭಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಈಗ ಹಿಮ್ಮುಖ ಚಾಲನೆಯಲ್ಲಿ ಲಾಭಸ್ಥಾನದಲ್ಲಿ ಇದ್ದರೂ ಕೂಡ ವಕ್ರಗಮನದಲ್ಲಿ ಅಂದರೆ ಈ ಹಿಮ್ಮುಖ ಚಾಲನೆ ಮುಖಾಂತರ ಇವರು ಈ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಈಗ ನಾವು ಚಂದ್ರ ಮತ್ತು ರಾಹು ಮತ್ತು ಶನಿಯರ ವೀಕ್ಷಣೆ ದಶಮ ಸ್ಥಾನದಲ್ಲಿ ಇರುವಂತಹ ಕಾರಣದಿಂದ ಕೆಲವೊಂದು ನೀವು ಏನಾದರೂ ಈ ಸಂದರ್ಭದಲ್ಲಿ ಹೊಸ ಪ್ರಾಜೆಕ್ಟ್ಗಳೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಥವಾ ಹೊಸ ವಿಷಯಗಳು, ಹೊಸ ಉದ್ಯೋಗಗಳೇನಾದರೂ ಅಂದರೆ ನೀವು ಆಲ್ರೆಡಿ ಉದ್ಯೋಗದಲ್ಲಿದ್ದು ಕೆಲವೊಂದು ಪಾಸಿಟಿವ್ ಆಗಿ ಕೆಲವೊಂದು ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ವಿಳಂಬವಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಹಾರ್ಡ್ ವರ್ಕ್ ಮುಖಾಂತರ, ನಿಮ್ಮ ಎಫರ್ಟ್ಸ್, ಸಾಮರ್ಥ್ಯ, ಸ್ಕಿಲ್ಸ್ ಮುಖಾಂತರ ಮತ್ತೆ ಪಡೆಯಬಹುದು. ಆದರೆ ಸದ್ಯಕ್ಕೆ ಇತ್ಯಾದಿ ವಿಷಯಗಳು ಸ್ವಲ್ಪ ವಿಳಂಬವಾಗುವುದಕ್ಕೆ, ಪೋಸ್ಟ್ಪೋನ್ ಆಗುವುದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಚತುರ್ಥ ಸ್ಥಾನದಲ್ಲಿ ಈ ರವಿ ಮತ್ತು ಕೇತುವಿನ ಸಂಚಾರ, ಚತುರ್ಥ ಭಾವ ಅಂದರೆ ತಾಯಿ ಆಗಿರಬಹುದು, ಈ ಕೆಲವೊಂದು ಮಾರುವಂತಹ ಕೆಲವೊಂದು ಕ್ರಯ ವಿಕ್ರಯಗಳಾಗಿರಬಹುದು ಇತ್ಯಾದಿ ವಿಷಯಗಳ ಭಾವಫಲಗಳನ್ನು ನೋಡುವುದಾದರೆ, ತಾಯಿಯ ಆರೋಗ್ಯ ವಿಷಯಗಳಲ್ಲಿ ನಿಮ್ಮ ತಾಯಿಯ ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಅಥವಾ ದೀರ್ಘಕಾಲವಾಗಿ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಸ್ವಲ್ಪ ಅವರ ಆರೋಗ್ಯದ ಕಡೆಗೆ
ಸ್ವಲ್ಪ ಗಮನ ಹಾರಿಸಬೇಕಾಗಿರುವಂತಹ ಸಂದರ್ಭ ಈ ಗ್ರಹಣದ ಸಮಯದಲ್ಲಿ. ಮುಖ್ಯವಾಗಿ ಗ್ರಹಣ ಆದ ಮೇಲೆ ಮುಖ್ಯವಾಗಿ ಪ್ರಾಪರಾಗಿ ಮೆಡಿಕೇಷನ್ ತಗೊಳ್ತಾ ಇದ್ದೀರಾ, ಫಾಲೋಅಪ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ತುಂಬ ದಿನಗಳಾಗಿ ಫಾಲೋಅಪ್ ಮಾಡಿಲ್ಲ ಅಂದರೆ ಒಂದು ಸಾರಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೋದು ಇತ್ಯಾದಿ ವಿಷಯಗಳಲ್ಲಿ ಅವರ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕಾಗಿರುತ್ತೆ. ಇನ್ನು ಏನಾದರೂ ಈ ಆಸ್ತಿಗಳ ಕ್ರಯ ವಿಕ್ರಯಗಳಲ್ಲಿ ಕೊಳ್ಳೋದು, ಮಾರೋದು ಅಥವಾ ಕೆಲವೊಂದು ವಿಷಯಗಳನ್ನು ತಗೊಳ್ಳೋದು ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಆ ಪಾರ್ಟಿ ಕರೆಕ್ಟಾಗಿ ಟೈಮ್ಗೆ ಇನ್ನೊಂದು ಸ್ವಲ್ಪ 1 ತಿಂಗಳು ಟೈಮ್ ಕೊಡಿ, 2 ಮಂತ್ಸ್ ಟೈಮ್ ಕೊಡಿ, ನೆಕ್ಸ್ಟ್ ವೀಕಲ್ಲೇ ಹೇಳ್ತೀವಿ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗುವುದಕ್ಕೆ ಅಥವಾ ವಿಳಂಬತೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣಕರ್ತರಾಗ್ತಾರೆ. ಇನ್ನು ಚಂದ್ರ ರಾಹು ಯೋಗ ಇವರಿಬ್ಬರ ಕಾಂಬಿನೇಷನ್ ದಶಮದಲ್ಲಿ ಯಾವ ರೀತಿ ಇರುತ್ತಂದರೆ, ಈ ಮುಖ್ಯವಾಗಿ ಮನಸ್ಸಿಗೆ ಕಾರಕ, ಮನಸ್ಕಾರಕ, ಭಾವೋದ್ವೇಗಗಳಿಗೆ ಕಾರಕರಾಗಿರುವಂತಹ ಚಂದ್ರನು ರಾಹುವಿನ ಕಾರಣದಿಂದ, ರಾಹುಗ್ರಹದಿಂದ ಇವರು ಯಾವ ಪ್ರಭಾವಕ್ಕೆ, ದೋಷಕ್ಕೆ, ಗ್ರಹಣಕ್ಕೆ ಪ್ರಭಾವವಾಗ್ತಾ ಇರೋದರಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ಭಾವೋದ್ವೇಗಪೂರಿತವಾಗಿರುವಂತಹ ಅಸ್ಥಿರತ್ವ ಅನ್ನೋದು, ಅಂದರೆ ನೀವು ಎಷ್ಟೇ ಕಷ್ಟಪಟ್ಟನೋ ನಿಮ್ಮ ಕಷ್ಟಕ್ಕೆ ತಕ್ಕ ಫಲಗಳನ್ನು ಕೊಡುವುದರಲ್ಲಿ ಅಥವಾ ನಿಮ್ಮ ಕಷ್ಟವನ್ನು, ನಿಮ್ಮ ಪ್ರತಿಭೆಯನ್ನು ಗುರುತಿಸುವುದರಲ್ಲಿ ಕೆಲವೊಂದು, ಅಂದರೆ ನಿಮಗೆ ಬರಬೇಕಾಗಿರುವಂತಹ ಪ್ರಮೋಷನ್ ಮತ್ತೊಬ್ಬರಿಗೆ ಹೋಗುವುದು ಅಥವಾ ನಿಮಗೆ ಸಿಗಬೇಕಾಗಿರುವಂತಹ ಒಂದು ಈ ವರ್ಗಾವಣೆ ಅದನ್ನು ಬೇರೆಯವರು ಬೇರೆ ರೂಪದಲ್ಲಿ ಪಡೆಯೋದು, ಕೆಲವೊಂದು ವಿಷಯಗಳು ನಿಮ್ಮ ಕಷ್ಟವನ್ನು ಅವರು ಅಡ್ವಾಂಟೇಜಾಗಿ ತಗೊಂಡಿದ್ದಾರಾ ಅಥವಾ ನಿಮ್ಮನ್ನು ಈ ವಿಷಯದಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀನಿ ಅನ್ನುವಂಥ ಕೆಲವೊಂದು ಭಾವೋದ್ವೇಗ ಸಿಚುವೇಶನ್ಸ್ ಅನ್ನೋದು, ಎಮೋಷ್ನಲ್ ಸಿಚುವೇಶನ್ಸ್ ಅನ್ನೋದು ಆಗುತ್ತೆ. ಅದೇ ರೀತಿ ನಿಮಗೆ ಗೊತ್ತಾಗದೆ ಈ ವಿಷಯಗಳನ್ನು ನಿಮ್ಮ ಸಹೋದ್ಯೋಗಿಗಳ ಮುಖಾಂತರ ನಿಮ್ಮ ಇಲ್ಲಿರುವಂತಹ ಈ ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ತೀರ. ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ, ಈ ರೀತಿ ಮಾಡ್ತಾರೆ ಅಂದ್ಕೊಂಡಿಲ್ಲ, ಸೊ ತುಂಬ ಡಿಸಪಾಯಿಂಟ್ ಆದೆ, ಲಾಸ್ಟ್ ಟೈಮ್ ಕೂಡ ನನಗೆ ಪ್ರಾಮಿಸ್ ಮಾಡಿ, ಈ ರೀತಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಸಹೋದ್ಯೋಗಿಗಳು, ಸಹಚರಿಗಳು, ನಿಮ್ಮ ಮಿತ್ರರು ಅಂದ್ಕೊಂಡಿರುವಂತಹ ವ್ಯಕ್ತಿಗಳೊಂದಿಗೆ ಹಂಚ್ಕೊಳ್ತೀರಾ. ಬಟ್ ಹಂಚ್ಕೊಳ್ಳೋಕ್ಕೆ ಈ ವಿಷಯಗಳನ್ನು ಎಮೋಷ್ನಲ್ ಆಗಿ ಬೇಡ, ಯಾಕಂದರೆ ರಹಸ್ಯವಾಗಿ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡುವುದಕ್ಕೆ, ರಹಸ್ಯ ಶತ್ರುಗಳ ಬೆಳವಣಿಗೆಗೆ ಈ ವಿಷಯಗಳು ಕಾರಣ ಆಗುತ್ತೆ. ನೀವೇನೋ ಒಂದು ರೀತಿ ನಿಮ್ಮ ಬಾಧೆ, ನಿಮ್ಮ ಆ ವಿಷಯವನ್ನು ಹಂಚ್ಕೊಂಡಿರ್ತೀರ, ಅದನ್ನು ಅವರು ಇನ್ನೊಂದು ಸ್ವಲ್ಪ ಅದಕ್ಕೇನಾದರೂ ಸೇರಿಸಿ ಆ್ಯಡ್ ಮಾಡಿ ಈ ವ್ಯಕ್ತಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋಂತಹ ಒಂದು ತಪ್ಪು ಕಲ್ಪನೆ ನಿಮ್ಮ ಮೇಲೆ ಬರುವ ರೀತಿಯಲ್ಲಿ ನಿಮ್ಮ ಇಮೇಜ್ ಸ್ವಲ್ಪ ಕಮ್ಮಿಯಾಗುವಂತಹ, ನಿಮ್ಮ ಹೆಸರು ಸ್ವಲ್ಪ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕಾಣಬಹುದು. ಆದ್ದರಿಂದ ನಿಮ್ಮ ವೃತ್ತಿ ರಹಸ್ಯಗಳನ್ನು, ನಿಮ್ಮ ಭಾವೋದ್ವೇಗಗಳನ್ನು ಆದಷ್ಟು ನಿಮ್ಮ ಆಪ್ತರ ಜೊತೆ, ಕೆಲವೊಂದು ಜನ ಸಹೋದ್ಯೋಗಿಗಳ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಯಾಕಂದರೆ ಇಲ್ಲಿ ಸೂರ್ಯ ಕೇತು ಚತುರ್ಥ ಸ್ಥಾನದಲ್ಲಿ ನಿಮಗಿರುವಂತಹ ಒಂದು ಇಮೇಜ್ ಆಗಿರ್ಬೋದು, ಹೆಸರು, ನೇಮು, ಫೇಮು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅರೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಈ ಪೊಸಿಷನಲ್ಲಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲದೆ ಒಂದು ಪ್ರೋಟೋಕಾಲ್ ಫಾಲೋ ಮಾಡಿದೆ, ಈ ನಿರ್ಧಾರ ಯಾವ ರೀತಿ ತಗೊಂಡ್ರು, ಈ ವಿಷಯದ ಬಗ್ಗೆ ನನಗೆ ಅರಿವೇ ಇಲ್ಲ ಇತ್ಯಾದಿ ವಿಷಯಗಳಲ್ಲಿ ಒಂದು ಕನ್ಫ್ಯೂಷನ್, ಒಂದು ಗೊಂದಲ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ನಾನು ಇಷ್ಟಕ್ಕೆ ಮುಂದೆ ಎಷ್ಟೋ ವಿಷಯಗಳಲ್ಲಿ ನಾನು ಸಹಕಾರ ನೀಡಿದ್ದೇನೆ, ಬಟ್ ಈ ಸಂದರ್ಭದಲ್ಲಿ ಈ ವ್ಯಕ್ತಿ ನನಗೆ ಹೇಳ್ದಂಗೆ ಈ ಮುಖ್ಯವಾದ ನಿರ್ಧಾರ ಯಾವ ರೀತಿ ತಗೊಂಡ್ರು ಅನ್ನೋಂತಹ ಕೆಲವೊಂದು ಕನ್ಫ್ಯೂಷನ್ಗೆ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಮ ಸಂಸ್ಥೆಯು, ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಬಿಟ್ಟು, ಅಂದರೆ ಸೈಡ್ಗೆ ಇಟ್ಬಿಟ್ಟು ಕೆಲವೊಂದು ಜವಾಬ್ದಾರಿಗಳನ್ನು ನಿಮ್ಮ ಕೆಳಗಡೆ ಇರುವಂತಹ ಸಿಬ್ಬಂದಿಗೆ ಕೊಡುವುದರಿಂದ, ಅರೆ ನಾನೇನು, ನನ್ನ ಪೊಸಿಷನ್ ಏನು, ನನಗೆ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವೊಂದು ಈ ಕನ್ಫ್ಯೂಷನ್ ಸ್ಟೇಟ್ ಅನ್ನೋದು ನಿರ್ಮಾಣವಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಸ್ವಲ್ಪ ಒತ್ತಡ ಇರುತ್ತೆ, ಈ ರೀತಿ ಮಾನಸಿಕ ಒತ್ತಡದಿಂದ ಸ್ವಲ್ಪ ಆದರೂ ನೀವು ನಿರುತ್ಸಾಹಕ್ಕೆ ಅಥವಾ ಕ್ಷಣಿಕಾವೇಶದಲ್ಲಿ, ಮಾತಿನ ಬರದಲ್ಲಿ ಕೊನೆಯ ಕನ್ಕ್ಲೂಷನ್ಸ್ಗೆ ಬರಬೇಡಿ. ಬರುವಂತಹ ದಿನಗಳು ಅದ್ಭುತ ರೀತಿಯಾಗಿರುವುದರಿಂದ ನೀವು ಸ್ವಲ್ಪ ಆಲಸ್ಯವಾಗ್ತಾ ಇದೆ, ಡಿಲೇ ಆಗಬಹುದು, ಆದರೆ ಖಂಡಿತವಾಗಿಯೂ ನಿಮಗೆ ಆ ಫಲಗಳು ಸಿಗುತ್ತೆ. ಸೊ ಈಗ ವೃತ್ತಿಯಲ್ಲಿ ಕೂಡ, ವೃತ್ತಿ ಉದ್ಯೋಗಗಳಲ್ಲಿ ಕೂಡ ಸ್ಥಿರತ್ವವನ್ನು ಗಳಿಸೋದು ಅಥವಾ ಕಂಟಿನ್ಯೂ ಮಾಡೋದು ಉತ್ತಮವಾಗಿರೋದ್ರಿಂದ ಯಾವುದೇ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋಕ್ಕೆ ಹೋಗಬೇಡಿ, ಕೋಪಕ್ಕೆ ಕೈ ಕೊಡಬೇಡಿ. ಈ ಸಂದರ್ಭದಲ್ಲಿ ಈ ಗ್ರಹಣ ಮುಖ್ಯವಾಗಿ ನಿಮಗೆ ಏನು ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ, ಹಿಂದಿನ ದಿನಗಳಲ್ಲಿ ನೀವು ಅಲಕ್ಷ್ಯ ಮಾಡಿರುವಂತಹ, ಮರೆತಿರುವಂತಹ ಕೆಲವೊಂದು ಸಂಬಂಧಗಳಿಗೆ
ಕೆಲವೊಂದು ವ್ಯಕ್ತಿಗಳಿಗೆ, ಆಪ್ತರಿಗೆ ನೀವು ಕೊಟ್ಟಿರುವಂತಹ ಮಾತುಗಳು, ಅಶ್ಯೂರೆನ್ಸಸ್, ಗ್ಯಾರಂಟಿ ಏನಿರುತ್ತೋ ಈಗ ಅದನ್ನು ನೀವು ಆ ದಿನ ಈ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ, ಈ ರೀತಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಿ, ಈ ರೀತಿ ಸಮಸ್ಯೆ ಬಂದಾಗ ನಾನು ಇದ್ದೀನಿ ಅಂತ ಹೇಳಿದ್ರಿ, ಪ್ಲೀಸ್ ಸಪೋರ್ಟ್ ಅಂತ ಕೆಲವೊಂದು ನಿಮ್ಮ ಕೌಟುಂಬಿಕ ಫ್ಯಾಮಿಲಿ ಮೆಂಬರ್ಸಲ್ಲಾಗಿರ್ಬೋದು, ಹೊರಗಡೆ ಆಪ್ತರಲ್ಲಾಗಿರ್ಬೋದು, ಈ ಸಂದರ್ಭದಲ್ಲಿ ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡುವಂತಹ ಆ ರೀತಿ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಹಿಂದಿನ ದಿನಗಳಲ್ಲಿ ನೀವು ಕೊಟ್ಟಿರುವಂತಹ ಕೆಲವೊಂದು ಈ ಪ್ರಾಮಿಸ್ ಅಂತ ಹೇಳಿರ್ತೀವಿ, ಅಶ್ಯೂರೆನ್ಸ್ ಅಂತ ಹೇಳಿರ್ತೀವಿ, ಆ ಮಾತನ್ನು ಉಳಿಸ್ಕೊಳ್ಳೋದಾ ಅಥವಾ ಏನಾದರೂ ಒಂದು ರೀಸನ್ ಹೇಳಿ ಇದರಿಂದ ಹೊರಗಡೆ ಬರೋದಾ ಅಂತ ಯೋಚನೆಗೆ, ಕನ್ಫ್ಯೂಷನ್ಗೆ ಗುರಿಯಾಗುವಂತಹ ಸಂದರ್ಭಗಳು ಬರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಈ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಪೊಸಿಷನಲ್ಲಿ ನಿಮಗೆ ಬರಬೇಕಾಗಿರುವಂಥ ಕೆಲವೊಂದು ವಿಷಯಗಳಲ್ಲಿ ಅಧಿಕಾರಿಗಳ ಜೊತೆ, ನಿಮ್ಮ ಮೇಲಧಿಕಾರಿಗಳ ಜೊತೆ ವಿರೋಧ ಬೇಡ. ಸಾಮರಸ್ಯವಾಗಿ ನಿಮ್ಮಲ್ಲಿ ಎಷ್ಟೋ ಆ ಡಿಸಪಾಯಿಂಟ್ಮೆಂಟ್ ಇದ್ರೂ ಕೂಡ, ಆ ನಿರಾಶೆ ಇದ್ರೂ ಕೂಡ ಸ್ವಲ್ಪ ಅದು ಮೇಲಕ್ಕೆ ಕಾಣಿಸ್ದಂಗೆ ಈ ಕೆಲವೊಂದು ದಿನಗಳ ಕಾಲ ನೀವು ಅವರ ಜೊತೆ ಸಹ ಅನುಭೂತಿಯಿಂದ ಸಹಕಾರವನ್ನು ನೀಡಿ, ಸಹಕಾರದಿಂದ ನೀವು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ನೀವೇ ಸಕ್ಸಸ್ನ ಪಡ್ಕೋಬೇಕಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಚತುರ್ಥ ಭಾವ ಸೂರ್ಯ ಕೇತು ಇರೋದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಎಲ್ಲದಕ್ಕೂ ನೀವೇ ಖರ್ಚು ಮಾಡಬೇಕು, ಎಲ್ಲದರಲ್ಲೂ ಕೂಡ ನಿಮ್ಮದೇ ಆದಂತಹ ಕೆಲವೊಂದು ವಿಶೇಷವಾಗಿ ಯಾಕೆ ನಿಮ್ಮೊಬ್ಬರ ಮೇಲೆ ಇಷ್ಟು ಭಾರ, ನೀವು ಯಾಕೆ ಮುಂದೆ ಹೋಗಿ ಎಲ್ಲ ವಿಷಯಗಳನ್ನು ನೀವೇ ಕೈಯಲ್ಲಿ ಇಟ್ಕೊಳ್ತೀರಾ ಅಂತ ನಿಮ್ಮ ಸಂಗಾತಿಯು ಈ ಕೆಲವೊಂದು ಜವಾಬ್ದಾರಿಗಳ ನಿಭಾಯಿಸೋದರಲ್ಲಿ ಈ ಅವರು ಹೇಳುವಂತಹ ಕೆಲವೊಂದು ಮಾತುಗಳಿಂದ ಸ್ವಲ್ಪ ಒತ್ತಡ ಅನ್ನೋದು, ಅವರ ಜೊತೆಗೆ ಸ್ವಲ್ಪ ವಿರೋಧವನ್ನು ಕಟ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಸೊ ನಿಮಗೆ ಬರಬೇಕಾಗಿರುವಂತಹ ಕೆಲವೊಂದು ದಿನಗಳ ತಾಳ್ಮೆ ಅನ್ನೋದು ಮುಖ್ಯ, ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ತಾಳ್ಮೆ, ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಅನ್ನೋ ರೀತಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ನೀವು ಪಡೆಯುವಂತಹ ವಿಷಯಗಳಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ಒಂದು ಗುರುತುವಿಕೆ, ಒಂದು ಅಧಿಕಾರ, ಒಂದು ಹುದ್ದೆ, ಒಂದು ಪ್ರಮೋಷನ್, ಯಾವುದೇ ವಿಷಯವಾಗಿರ್ಬೋದು, ಇಂಕ್ರಿಮೆಂಟ್ ಆಗಿರಬಹುದು, ಅಗ್ರೆಸಿವ್ನೆಸ್ ಆಗಿ ಡೋಂಟ್ ಗೆಟ್ ಇನ್ ಟು ಎನಿ ಇಶ್ಯೂಸ್ ವಿತ್ ಯುವರ್ ಸೂಪರ್ ಸೀನಿಯರ್ಸ್ ಅನ್ಬೋದು ಅಥವಾ ವಿತ್ ಯುವರ್ ಅಫಿಷಿಯಲ್ಸ್ ಅಂತಾನು ಹೇಳ್ಬೋದು. ತಾತ್ಕಾಲಿಕವಾಗಿ ಕೆಲವು ದಿನಗಳ ಕಾಲ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ನೀವು ಈ ಒತ್ತಡದಿಂದ ಸ್ವಲ್ಪ ಅಶಾಂತಿ ಕೂಡಿರುವಂತಹ ವಾತಾವರಣ ಇದ್ರೂ ಅದು ತಾತ್ಕಾಲಿಕವಾಗಿಯೇ ಇರುತ್ತೆ. ದಯವಿಟ್ಟು ಇದರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮುಖ್ಯವಾಗಿ ಈ ವೃತ್ತಿ ಉದ್ಯೋಗಗಳಲ್ಲಿ ಕಾಂಪಿಟೀಟರ್ಸ್ ಜಾಸ್ತಿ ಆಗ್ತಾರೆ. ನಿಮ್ಮದೇ ಗೆಲುವು, ಐ ಥಿಂಕ್ ನೀವೊಬ್ಬರೇ ಫಾರ್ ಎಕ್ಸಾಂಪಲ್ ಎಲ್ಲದರಲ್ಲೂ ಮುಂದೆ ಇದ್ದೀರಿ, ಸೊ ನಿಮ್ಮ ನೇಮೇ ಫಸ್ಟ್ ಬರುತ್ತೆ ಲಿಸ್ಟಲ್ಲಿ ಅನ್ನುವಂತಹ ಸಂದರ್ಭಗಳಲ್ಲಿ ಅಲ್ಲಿ ಕೂಡ ಕಾಂಪಿಟೇಷನ್ ಜಾಸ್ತಿಯಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ನಿಮ್ಮ ಪ್ರತ್ಯರ್ಥಿಗಳು ಅನ್ಬೋದು ಅವರು ಕೆಲವೊಂದು ವಿಷಯಗಳಲ್ಲಿ ತಮ್ಮ ಮೇಲ್ಗೈ ಸಾಧಿಸೋಕ್ಕೆ ಕಾರಣಕರ್ತರಾಗ್ತಾ ಇರ್ತಾರೆ. ಸೊ ಓವರ್ ಕಾನ್ಫಿಡೆನ್ಸ್ ಬೇಡ. ಸೊ ಅವಾಗವಾಗ ಅಪ್ಡೇಟ್ ಆಗ್ತಾ ಈಗಿನ ಏನು ಬೇಕಾಗಿದೆ, ಆ್ಯಸ್ ಆನ್ ಡೇ ಏನು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಅಂತಹ ವಿಷಯಗಳ ಬಗ್ಗೆ ಕುರಿತು ಕಲಿಯೋದಕ್ಕೆ, ಆ ವಿಷಯಗಳ ಜೊತೆ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ವ್ಯಾಪಾರದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಗ್ರಹಣದ ಪ್ರಭಾವವು ಸ್ವಲ್ಪ ನಿಮಗೆ ಬರಬೇಕಾಗಿರುವಂತಹ ಲೈಸೆನ್ಸಸ್ ಆಗಿರ್ಬೋದು, ಕೆಲವೊಂದು ಅಪ್ರೂವಲ್ಸ್ ಆಗಿರ್ಬೋದು, ಈ ಸರ್ಕಾರದಿಂದ ಬರುವಂತಹ ಕೆಲವೊಂದು ವಿಷಯಗಳು ಸ್ವಲ್ಪ ವಿಳಂಬವಾಗುವಂತಹ ಸೂಚನೆ ಇರುತ್ತೆ. ಅಂದರೆ ನಿಮಗೆ ಮಾಡುವಂತಹ ವ್ಯಾಪಾರಗಳಲ್ಲಿ ಇಮಿಡಿಯೇಟ್ ಪ್ರಾಫಿಟ್ಸ್ ಬರಬೇಕು ಅಥವಾ ಇಮಿಡಿಯೇಟಾಗಿ ಒಂದು ಸಕ್ಸಸ್ ಪಡಿಬೇಕು ಅಂದರೆ ಯಾವುದೇ ವ್ಯಾಪಾರದಲ್ಲಿ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹೊಸದಾಗಿ ವ್ಯಾಪಾರ ಪ್ರಯತ್ನಗಳು ಮಾಡ್ತಾ ಇರೋರು ಸ್ವಲ್ಪ ತಾಳ್ಮೆಯಿಂದ ಕಾಯ್ದಿರೋದು ಉತ್ತಮ. ಇನ್ನು ಆರೋಗ್ಯ ವಿಷಯದಲ್ಲಿ ನೋಡುವುದಾದರೆ ನಿಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಜಾಯಿಂಟ್ ಪೇಯ್ನ್ಸ್ ಸಂಬಂಧಪಟ್ಟಿರುವಂತಹ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಜಾಸ್ತಿ ಸ್ಟ್ರೈನ್ ತಗೊಳ್ಳೋದು, ಜಾಸ್ತಿ ಸ್ಕ್ರೀನ್ ಟೈಮ್ ಇಂದ ಮತ್ತು ಕೆಲವೊಂದು ಅನೇಕ ಅಂದರೆ ವೃತ್ತಿಯಲ್ಲಿ ಉದ್ಯೋಗಗಳಲ್ಲಿ ಒತ್ತಡದ ಕಾರಣದಿಂದ ನೀವು ಜಾಸ್ತಿ ಅಧಿಕವಾಗಿರುವಂತಹ ನಿಮ್ಮ ಸಮಯವು ಈ ಎಲೆಕ್ಟ್ರಾನಿಕ್ ಗಾಡ್ಜೆಟ್ಸ್ ಮುಂದೆ ನೀವು ಕಳೆಯೋದ್ರಿಂದ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸ್ ಕೆಲವು ಜನಕ್ಕೆ ಸ್ವಲ್ಪ ಅಂದರೆ ತುಂಬ ಅಧಿಕವಾಗಿ ಅವರಿಗೆ ಸ್ಮಾಲ್ ಲೇಸರ್ ಟ್ರೀಟ್ಮೆಂಟ್ ಅಥವಾ ಸರ್ಜರೀಸ್ ಮಾಡಬೇಕು ಅನ್ನುವಂಥ ಸಂದರ್ಭಗಳು ಬರುತ್ತೆ. ಈ ಸಂದರ್ಭದಲ್ಲಿ ಮನಸ್ಸಿಗೆ ಅಧಿಪತಿಯಾಗಿರುವಂತಹ ಚಂದ್ರದ ರಾಹುಗ್ರಸ್ತ ಗ್ರಹಣ ಆಗಿರೋದ್ರಿಂದ ಸ್ವಲ್ಪ ಮಾನಸಿಕ ಚಾಂಚಲ್ಯ ಅನ್ನೋದಿರುತ್ತೆ. ನಿರ್ಧಾರಗಳಲ್ಲಿ ಬದಲಾವಣೆ, ಆಯ್ಕೆಗಳಲ್ಲಿ ಬದಲಾವಣೆ, ಹೊಸತನವನ್ನು ಹುಡುಕೋದರಲ್ಲಿ
ಈ ಒಂಥರ ಇರುವಂತಹ ಮನಸ್ಸು ಮತ್ತೊಂದು ಸಾರಿ ಇರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಚಂಚಲತೆ ಅನ್ನೋದಿರುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತು ನೀವು ಈ ರೀತಿ ಒತ್ತಡಗಳಿಂದ ಸ್ವಲ್ಪ ನಿದ್ದೆ ಅನ್ನೋದು ಕಮ್ಮಿ ಆಗುತ್ತೆ. ಇನ್ ಕೇಸ್ ರಕ್ತದೋಷ, ರಕ್ತದೊತ್ತಡ ಇತ್ಯಾದಿ ವಿಷಯಗಳ ಮೇಲೆ ಸ್ವಲ್ಪ ತುಂಬ ನಿಮ್ಮ ಜೀವನ ಶೈಲಿಯಲ್ಲಿ, ಆಹಾರದ ವಿಷಯಗಳಲ್ಲಿ ನಿಮ್ಮ ಅಭ್ಯಾಸಗಳನ್ನು ಸರಿ ಮಾಡಿಕೊಂಡು ಈ ವಿಷಯಗಳನ್ನು ನಾರ್ಮಲಾಗಿ ಇಟ್ಕೋಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಆರೋಗ್ಯಕ್ಕೆ ಅಧಿಪತಿಯಾಗಿರುವಂತಹ ಈ ಸೂರ್ಯ ನಮಸ್ಕಾರ, ಸೂರ್ಯಾರಾಧನೆ ಮಾಡುವುದು, ಪ್ರತಿದಿನ ನೀವು ಸೂರ್ಯನಿಗೆ ನೀರಿನಿಂದ ಅರ್ಘ್ಯ ಬಿಡುವುದು, ಸೂರ್ಯನ ಧ್ಯಾನ, ಸೂರ್ಯ ನಮಸ್ಕಾರಗಳು ಪ್ರತಿದಿನ ಮಾಡುತ್ತಾ, ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನವೂ ಕೂಡ ಪಠನೆ ಮಾಡುತ್ತಾ, ಹನುಮಾನ್ ಚಾಲೀಸ ಪಠನೆ ಮಾಡುತ್ತಾ, ಗ್ರಹಣದ ಬಿಟ್ಟ ಮೇಲೆ ಸ್ನಾನಾದಿಗಳೆಲ್ಲ ಮುಗಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಿ, ಆ ದಿನವೂ ನಿಮಗೆ ಅನುಕೂಲವಾದಂತೆ ಹಾಲು, ಮೊಸರು, ಬಾಳೆಹಣ್ಣು ಇತ್ಯಾದಿ ವಿಷಯಗಳನ್ನು ದೇವರ ಅಭಿಷೇಕಕ್ಕೆ ದಾನವಾಗಿ ನೀಡುವುದರಿಂದ, ಹಸಿರಿನ ವರ್ಣದ ಯೆಲ್ಲೋ ಕಲರ್ ಕ್ಲಾತ್ಸ್ ನೀವು ದಾನವಾಗಿ ನೀಡುವುದರಿಂದ ಈ ಗ್ರಹಣದ ದೋಷಗಳು ಸಾಕಷ್ಟು ಮಟ್ಟಿಗೆ ಬಗೆಹರಿದು ನಿಮ್ಮ ದಾರಿ ಸುಗಮವಾಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.